ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಲಾಸ್ಟಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಅಂತಂದರೆ 24 ಗಂಟೆಯಲ್ಲಿ ಒಂದು ಟ್ರಾಫಿಕ್ ಬರೋದಕ್ಕೆ ಶುರು ಆಯಿತು ಅಂತ. ಸೊ ಅದರಲ್ಲಿ ಕೆಲವೊಂದು ಸ್ಟೆಪ್ಸ್ಗಳನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ಅಂತಂದರೆ ಸ್ಕೀಮ್ ಆಗಿರ್ಬೋದು, ಪಿಂಟ್ರೆಸ್ಟ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದೆ. ಅಂದರೆ ಡೀಟೇಲಾಗಿ ಅಲ್ಲ, ಸಮ್ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಅದರಲ್ಲಿ ಏನಂತಂದರೆ ಸ್ಕೀಮಾ ಅಂದರೆ ಏನು ಅಂತ ಕೆಲವೊಬ್ಬರಿಗೆ ಗೊತ್ತಿಲ್ಲ. ಸೊ ಅಂದರೆ ಸಮ್ ಬ್ಲಾಗರ್ಸ್ಗೆ ಗೊತ್ತಿದೆ, ಕೆಲವೊಬ್ಬರಿಗೆ ಗೊತ್ತಿಲ್ಲ. ಸೊ ಸ್ಕೀಮಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು SEO ಪಾರ್ಟ್ ಅದು. ಸೊ ಅಂದರೆ ಟೆಕ್ನಿಕಲ್ SEO ಅಲ್ಲಿ ಅದು ಬರುತ್ತೆ. ಸೊ ಆನ್ ಪೇಜ್ SEO, ಆಫ್ ಪೇಜ್ SEO, ಟೆಕ್ನಿಕಲ್ SEO ಏನು ಬರುತ್ತಲ್ಲ ಮೂರೂ. ಸೊ ಅದರಲ್ಲಿ ಒಂದು ಟೆಕ್ನಿಕಲ್ SEO ಅಲ್ಲಿ ಬರುವಂಥದ್ದು ಏನಪ್ಪ ಅಂತಂದರೆ ಸ್ಕೀಮಾ. ಸೊ ಸ್ಕೀಮಾ ಮಾರ್ಕಪ್ ಮಾಡೋದ್ರಿಂದ ನಮ್ಗೆ ಏನಂತಂದರೆ ಗೂಗಲಿಂದ ಟ್ರಾಫಿಕ್ ಬರೋದಕ್ಕೆ ಈಸಿ ಆಗುತ್ತೆ. ಸೊ ಯಾವ ಥರ ಈಸಿ ಆಗುತ್ತೆ ಏನು, ಸೊ ಅದನ್ನು ಯಾವ ಥರ ನಾವು ಸೆಟ್ ಮಾಡೋದು ಸ್ಕೀಮಾನ ಅನ್ನೋದನ್ನು ಕಂಪ್ಲೀಟ್ ಡೀಟೇಲಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಅದೇ ರೀತಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ನೋಡೋಣ. ಸ್ನೇಹಿತರೆ, ನೋಡ್ಬೋದು, ನನ್ನ ಒಂದು ವೆಬ್ಸೈಟನ್ನು ಓಪನ್ ಮಾಡಿದ್ದೀನಿ, freejobinfo.co.in. ಸೊ ಇದರಲ್ಲಿ ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ದು ಯಾವುದೇ ಒಂದು ಅಂದರೆ ಜಾಬ್ಸ್ ಇನ್ಫಾರ್ಮೇಷನ್ ಇತ್ತಂದರೆ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ನಾನು ರೆಗ್ಯುಲರ್ ಆಗಿ ಇನ್ಫಾರ್ಮೇಷನ್ನ ಇಲ್ಲಿ ಕೊಡ್ತಾ ಇರ್ತೀನಿ. ಸೊ ನಿಮಗೆ ಇವಾಗ ನಾನು ಇದರಲ್ಲಿ ಸ್ಕೀಮಾ ಕೂಡ ಮಾಡಿರ್ತೀನಿ. ಸೊ ಸ್ಕೀಮಾನ ಯಾವ ಥರ ಹಾಕೋದು ಏನು ಕಂಪ್ಲೀಟ್ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮೊದಲಿಗೆ ಡ್ಯಾಶ್ಬೋರ್ಡ್ಗೆ ಹೋಗೋಣ. ಸೊ ಡ್ಯಾಶ್ಬೋರ್ಡಲ್ಲಿ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಸ್ಕೀಮಾ ಯಾವ ಥರ ಹಾಕೋದು ಅಂತ. ಸ್ಕೀಮಾ ಹಾಕಬೇಕಪ್ಪ ಅಂತಂದರೆ ನಮಗೆ ಮೊದಲು ನಾವು ಒಂದು SEO ಪ್ಲಗಿನನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ ರ್ಯಾಂಕ್ ಮ್ಯಾಥ್ SEO ಅಂತ. ಸೊ ರ್ಯಾಂಕ್ ಮ್ಯಾಥ್ SEOದಲ್ಲೇ ನಾವು ಸ್ಕೀಮಾನ ಹಾಕಬೇಕು. ಸೊ ಸ್ಕೀಮಾನ ಯಾವ ಥರ ಹಾಕೋದು ಅನ್ನೋದು ಕೂಡ ತೋರಿಸ್ತೀನಿ. ನಾನೊಂದು ಪೋಸ್ಟ್ ಓಪನ್ ಮಾಡ್ತೀನಿ. ಸೊ ಪೋಸ್ಟ್ ಓಪನ್ ಮಾಡಿಬಿಟ್ಟು ನಿಮಗೆ ಇಲ್ಲಿ ತೋರಿಸ್ತೀನಿ. ಸೊ ಎಡಿಟ್ ಮೇಲೆ ಹೋಗ್ತೀನಿ. ಸೊ ಇಲ್ಲಿ ನಮಗೇನಪ್ಪ ಅಂತಂದರೆ ಇದು ನಾವು ಪೋಸ್ಟ್ ಹಾಕುವಂಥ ಒಂದು ಪ್ಲೇಸ್. ಸೊ ಇಲ್ಲಿ ನಾವು ಪೋಸ್ಟ್ಗಳನ್ನು ಹಾಕ್ತಾ ಇರ್ತೀವಿ. ಸೊ ಕೆಳಗಡೆ ಬರೋಣ. ಸೊ ಕೆಳಗಡೆ ಬಂದಾದಮೇಲೆ ಕಂಪ್ಲೀಟ್ ಡೀಟೇಲಾಗಿ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ ಒಂದು ಜಾಬ್ ಬಗ್ಗೆ. ಅದೇ ರೀತಿ ಕೆಳಗಡೆ ಬಂದ್ವಿ ಅಂತಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ನಾವು ಏನಂತಂದರೆ ಫೋಕಸ್ ಕೀವರ್ಡನ್ನು ಹಾಕ್ತೀವಿ. ಅದೇ ರೀತಿ ಸ್ನಿಪೆಟ್ಸನ್ನು ಹಾಕ್ತೀವಿ. ನೆಕ್ಸ್ಟು ಇಲ್ಲಿ ನೋಡ್ಬೋದು, ಇದು ಜನರಲ್ ಆಯಿತು. ನೆಕ್ಸ್ಟ್ ಅಡ್ವಾನ್ಸಲ್ಲಿ ಬರ್ತೀವಿ. ಸೊ ಅಡ್ವಾನ್ಸಲ್ಲಿ ಇದು ಕಂಪ್ಲೀಟಾಗಿ ಕರೆಕ್ಟಾಗಿರುತ್ತೆ, ಯಾವುದೇ ಥರದ ಏನು ಚೇಂಜಸ್ ಮಾಡೋ ಅವಶ್ಯಕತೆ ಇರಲ್ಲ. ನೆಕ್ಸ್ಟು ಪಕ್ಕದಲ್ಲಿ ನೋಡ್ಬೋದು ಸ್ಕೀಮಾ ಅಂತ ಇದೆ. ಸೊ ಸ್ಕೀಮಾ, ಸೊ ಸ್ಕೀಮಾದಲ್ಲಿ ನೀವು ಚೇಂಜಸ್ ಕೂಡ ಮಾಡ್ಕೋಬೋದು. ನಿಮ್ಮ ಒಂದು ಪೋಸ್ಟ್ ಯಾವುದರಲ್ಲಿದೆ, ನ್ಯೂಸ್ ಆರ್ಟಿಕಲ್ ಇದೆಯಾ, ಜಾಬ್ ಪೋಸ್ಟಿಂಗ್ ಇದೆಯಾ, ಯಾವುದ್ರ ಬಗ್ಗೆ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಂದು ಜಾಬ್ ಪೋಸ್ಟಿಂಗ್ ಇದೆ, ಅದಕ್ಕೋಸ್ಕರ ನಾನು ಜಾಬ್ ಪೋಸ್ಟಿಂಗ್ ಮಾಡಿದ್ದೀನಿ. ಸೊ ಜಾಬ್ ಪೋಸ್ಟಿಂಗ್ ಯಾವ ಥರ ಮಾಡೋದು, ಆ ಸ್ಕೀಮನ್ನು ಚೇಂಜ್ ಮಾಡೋದು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಜಾಬ್ ಪೋಸ್ಟಿಂಗಲ್ಲಿ ನಾವು ಎಡಿಟ್ ಅಂತ ಆಪ್ಷನ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ಹೆಡ್ಲೈನ್ ಇರುತ್ತೆ, ಅದು ಆಟೋಮೆಟಿಕ್ ತೊಗೊಂಡಿರುತ್ತೆ. ಅದೇ ರೀತಿ ಡಿಸ್ಕ್ರಿಪ್ಷನ್ ಕೂಡ ಆಟೋಮೆಟಿಕಲಿ ತೊಗೊಂಡಿರುತ್ತೆ. ಇಲ್ಲಪ್ಪ ನೀವು ಹಾಕ್ಲೂಬೋದು. ಸೊ ನಾನಿಲ್ಲಿ ಹಾಕ್ತೀನಿ KPSC ರಿಕ್ವೈರ್ಮೆಂಟ್ 2025. ಸೊ ನಾನೇನು ಮಾಡಿದ್ದೀನಪ್ಪ ಅಂದರೆ ಟೈಟಲ್ ಹಾಕಿದ್ದೀನಿ, ಅಂದರೆ ಹೆಡ್ಲೈನ್ ಹಾಕಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಕೂಡ ನೀವು ಡಿಸ್ಕ್ರಿಪ್ಷನ್ಸ್ ಮೊದಲುಗಡೆ ಏನು ಹಾಕಿರ್ತಿಲ್ಲ ಅದನ್ನು ನೀವು ಹಾಕ್ಬೋದು. ನೆಕ್ಸ್ಟು ಸ್ಯಾಲ್ರಿ ಕರೆನ್ಸಿ, ಯಾವುದರಲ್ಲಿ ಕರೆನ್ಸಿ ಇರುತ್ತೆ ಅದನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ನೆಕ್ಸ್ಟು ಸ್ಯಾಲ್ರಿ ಅಪ್ರಾಕ್ಸಿಮೇಟ್ ಎಷ್ಟಿರುತ್ತೆ ಅದನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ನೆಕ್ಸ್ಟು ಇಲ್ಲಿ ನೋಡ್ಬೋದು ಪೇರೋಲ್, ಮಂತ್ಲಿ, ಇಯರ್ಲಿ, ವೀಕ್ಲಿ, ಡೈಲಿ, ಅವರ್ಲಿ, ಸೊ ಏನಿದೆ ಅದನ್ನು ನೀವು ಹಾಕಬೇಕಾಗುತ್ತೆ. ನೆಕ್ಸ್ಟು ಆ ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅದನ್ನು ನೀವು ಇಲ್ಲಿ ಹಾಕಿ. ಅದೇ ರೀತಿ ಯಾವಾಗ ಎಕ್ಸ್ಪೈರ್ ಆಗುತ್ತೆ ಅದನ್ನು ಕೂಡ ಹಾಕಿ. ನೀವು ಹಾಕಿರುವಂಥ ಪೋಸ್ಟು ಎಕ್ಸ್ಪೈರ್ ಆದಮೇಲೆ ಡಿಲೀಟ್ ಆಗಬೇಕಾ ಅಂತ ಕೇಳುತ್ತೆ. ಇಲ್ಲಿ ನೋಡ್ಬೋದು ಅನ್ಪಬ್ಲಿಷ್ ವೆನ್ ಎಕ್ಸ್ಪೈರ್ಡ್ ಅಂತ ಇದೆ. ಸೊ ಅದಿತ್ತಂತಂದರೆ ನೀವು ಅಂದರೆ ಅನ್ಪಬ್ಲಿಷ್ ಆಗಬೇಕಂತಂದರೆ ಎಸ್ ಕೊಡಿ, ಇಲ್ಲ ಇರಲಿ ಅನ್ನೋದಿತ್ತಂದರೆ ನೋ ಅಲ್ಲಿ ಕೊಡಿ. ನೆಕ್ಸ್ಟು ಎಂಪ್ಲಾಯ್ಮೆಂಟ್ ಟೈಪ್, ಫುಲ್ ಟೈಮ್ ಇದೆಯಾ, ಪಾರ್ಟ್ ಟೈಮ್ ಇದೆಯಾ, ಕಾಂಟ್ರಾಕ್ಟರ್ ಇದೆಯಾ, ಟೆಂಪ್ರರಿ ಇದೆಯಾ, ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಹೈರಿಂಗ್ ಆರ್ಗನೈಸೇಷನ್ ಯಾವುದು ಹೈರ್ ಮಾಡ್ತಾ ಇದೆ ಅದನ್ನು ನೀವು ಇಲ್ಲಿ ಅವ್ರು ಹಾಕಬೇಕು. ಅದೇ ರೀತಿ ಅವರ ವೆಬ್ಸೈಟ್ ಹಾಕಬೇಕು. ನೆಕ್ಸ್ಟು ಲೋಗೋ ಕೇಳುತ್ತೆ, ಲೋಗೋ ಬೇಕಂದ್ರೂ ಹಾಕ್ಬೋದು. ನೆಕ್ಸ್ಟು ಅವ್ರ ಅಡ್ರೆಸ್ ಕೇಳುತ್ತೆ, ಇಲ್ಲಿ ನೋಡ್ಬೋದು ಕಂಪ್ಲೀಟ್ ಡೀಟೇಲಾಗಿ ಅಡ್ರೆಸ್ಸನ್ನು ಹಾಕ್ಬೋದು. ಸೊ ಇದನ್ನೆಲ್ಲ ಅಷ್ಟು ಕಂಪ್ಲೀಟಾಗಿ ನೀವು ಹಾಕಿ ಆದಮೇಲೆ ಸೇವ್ ಪೋಸ್ಟ್ ಮಾಡಿ. ಸೊ ಸೇವ್ ಪೋಸ್ಟ್ ಮಾಡಿದ್ರಪ್ಪ ಅಂತಂದರೆ ನಿಮ್ಮ ಸ್ಕೀಮಾ ಏನಾಗುತ್ತೆ ಮಾರ್ಕಪ್ ಆದಂಗೆ. ಸೊ ಈ ರೀತಿ ಸ್ಕೀಮಾನ ನೀವು ಮಾರ್ಕಪ್ ಮಾಡಬೇಕಾಗತ್ತೆ. ಸೊ ಇದನ್ನು ನಾವು ಯಾವ ಥರ ಚೇಂಜ್ ಮಾಡ್ಬೋದು. ಸೊ ಆರ್ಟಿಕಲ್ ಇರುತ್ತೆ, ನ್ಯೂಸ್ ಆರ್ಟಿಕಲ್ ಬರುತ್ತೆ, ಜಾಬ್ ಪೋಸ್ಟಿಂಗ್ ಬರುತ್ತೆ. ಸೊ ಇದನ್ನೆಲ್ಲ ನಾವು ಯಾವ ಥರ ಮಾಡೋದು ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ. ಸೊ ಇದನ್ನು ಅಪ್ಡೇಟ್ ಮಾಡ್ಕೊಳ್ಳೋಣ. ಸೊ ಅಪ್ಡೇಟ್ ಆದಮೇಲೆ ಇದು ಅಪ್ಡೇಟ್ ಮುಗೀತು, ಇದು ಲೈವ್ಗೆ ಹೋಗ್ಬಿಡುತ್ತೆ. ಸೊ ನೆಕ್ಸ್ಟ್ ನಾವು ಅದನ್ನು ಯಾವ ಥರ ಮಾಡೋದು ಅನ್ನೋದು ತೋರಿಸ್ತೀನಿ ನಿಮಗೆ. ಸೊ ನೆಕ್ಸ್ಟ್ ರ್ಯಾಂಕ್ ಮ್ಯಾಥಲ್ಲಿ ಬನ್ನಿ. ಸೊ ರ್ಯಾಂಕ್ ಮ್ಯಾಥಲ್ಲಿ ಬಂದ್ರಪ್ಪ ಅಂತಂದರೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ನೀವು ಏನು ಮಾಡ್ಕೋಬೇಕಪ್ಪ ಅಂದರೆ ಸ್ಕೀಮಾ ಅಂತ ಬರುತ್ತೆ, ಅದನ್ನು ನೀವು ಆನ್ ಮಾಡ್ಕೊಂಡಿರಬೇಕು. ಸೊ ಸ್ಕೀಮಾ ಅಂತ ಇಲ್ಲಿ ನೋಡ್ಬೋದು, ಸ್ಕೀಮಾ ಅಂತ ಬರುತ್ತೆ, ಅದನ್ನು ಆನ್ ಮಾಡ್ಕೊಂಡಿರ್ಬೇಕು. ಸ್ಟ್ರಕ್ಚರ್ಡ್ ಡಾಟಾ ಅಂತ. ಸೊ ಅದನ್ನು ಆನ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಅಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಬನ್ನಿ. ಸೊ ಸೆಟ್ಟಿಂಗ್ಸ್ ಮೇಲೆ ಬಂದ್ರಿ ಅಂತಂದರೆ ಇಲ್ಲಿ ನಿಮಗೆ ತೋರಿಸುತ್ತೆ, ಇಲ್ಲಿ ನೋಡ್ಬೋದು. ಸೊ ಇದೆಲ್ಲ ಜಾಬ್ ಪೋಸ್ಟಿಂಗ್ ಇದೆ, ಸ್ಕೀಮಾ ಟೈಪ್ ಅಂತ ಇದೆಯಲ್ಲ.
ಸೊ ಇಲ್ಲಿ ನೀವು ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಒಂದು ಬ್ಲಾಗ್ ಯಾವುದೋ ಒಂದು ಇದರಲ್ಲಿದೆ, ಆರ್ಟಿಕಲ್ ಇದೆ, ಆರ್ಟಿಕಲ್, ಬುಕ್, ಕೋರ್ಸು, ಇವೆಂಟು, ಜಾಬ್ ಪೋಸ್ಟಿಂಗು, ಮ್ಯೂಸಿಕ್ಕು, ಪ್ರಾಡಕ್ಟು, ರೆಸಿಪಿ, ರೆಸ್ಟೋರೆಂಟ್, ವೀಡಿಯೋ, ಸರ್ವಿಸ್, ಸಾಫ್ಟ್ವೇರ್ ಅಪ್ಲಿಕೇಶನ್. ಸೊ ನೀವು ಇದೆಲ್ಲ ಚೇಂಜ್ ಮಾಡ್ಕೋಬೋದು. ಸೊ ನಂದು ಜಾಬ್ ಪೋಸ್ಟಿಂಗ್ ಇರೋದ್ರಿಂದ ನಾನೇನಪ್ಪ ಅಂತಂದರೆ ಜಾಬ್ ಪೋಸ್ಟಿಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಸೆಲೆಕ್ಟ್ ಮಾಡಿಕೊಂಡು ನೀವು ಕೆಳಗಡೆ ಏನು ಮಾಡ್ಬೋದಪ್ಪ ಅಂತಂದರೆ ಇಲ್ಲಿ ಕೂಡ ಲಿಂಕ್ ಸಜೆಷನ್ ಟೈಟಲ್ಸ್ ಇದೆಯಲ್ಲ, ಸೊ ನೀವು ಟೈಟಲ್ಸ್ ಇರ್ಬೋದು, ಇಲ್ಲಪ್ಪ ಅಂತಂದರೆ ಫೋಕಸ್ ಕೀವರ್ಡ್ ಇರ್ಬೋದು. ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಹಾಕ್ಬೋದು. ಸೊ ಹಾಕ್ಬಿಟ್ಟು ನೀವೇನು ಮಾಡಿ ಸೇವ್ ಚೇಂಜಸ್ ಮಾಡಿ. ಸೊ ಸೇವ್ ಚೇಂಜಸ್ ಮಾಡಿದೆ ಆದಮೇಲೆ ನಿಮಗೆ ಅಲ್ಲಿ ಸ್ಕೀಮಾ ತೋರಿಸೋಕ್ಕೆ ಶುರು ಆಗುತ್ತೆ. ಸೊ ಆ ಸ್ಕೀಮಾದಲ್ಲಿ ನೀವು ಸ್ಟ್ರಕ್ಚರ್ಡ್ ಆಗಿ ನೀವು ಪ್ಲ್ಯಾನ್ ಮಾಡ್ಕೋಬೋದು. ಸೊ ಇಷ್ಟು ಇವತ್ತಿನ ವೀಡಿಯೋ ಸ್ನೇಹಿತರೆ, ಸ್ಕೀಮಾ ಬಗ್ಗೆ ಇನ್ಫಾರ್ಮೇಷನ್. ಸೊ ಇದನ್ನು ಮಾಡೋದ್ರಿಂದ ಏನಾಗುತ್ತೆ, ಗೂಗಲ್ಗೆ ನಿಮಗೆ ಗೊತ್ತಾಗುತ್ತೆ. ಸೊ ಗೂಗಲಲ್ಲಿ ನಿಮಗೆ ಟ್ರಾಫಿಕ್ ಬರೋದಕ್ಕೂ ಕೂಡ ಚಾನ್ಸಸ್ ಆಗುತ್ತೆ. ಸೊ ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಅದೇ ರೀತಿ ಏನೂ ಗೊತ್ತಾಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ. ಸೊ ಸಿಗೋಣ ಮುಂದಿನ ವೀಡಿಯೋ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.